ಬೆಳತಂಗಡಿ ತಾಲೂಕಿನ ಧರ್ಮಸ್ಥಳ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಚೇರಿಗೆ ಹಾಜರಾದ ಗಿರೀಶ್ ಮಟ್ಟಣ್ಣನವರ್ ಹಳೆ ಮೊಬೈಲ್ ಸೀಸ್ ಮಾಡಿದ್ದಂಥ ಎಸ್ಐಟಿ ಸೀಸ್ ಮಾಡಿ ಮಹಜರು ನಡೆಸಿದ್ದಂಥ ಸೋಕೋ ತಂಡ ಬುರ್ಡೆ ಕೇಸ್ನಲ್ಲಿ ಮೊಬೈಲ್ ಬಳಸಿದಂಥ ಆರೋಪ ಕೇಳಿ ಬರ್ತಾ ಇತ್ತು. ಅದಕ್ಕಂತಾನೆ ಸಪ್ರೇಟ್ ಮೊಬೈಲ್ ಇಟ್ಕೊಂಡಿದ್ದಾರೆ, ಅದಕ್ಕಂತಾನೆ ಸಪ್ರೇಟ್ ಸಿಮ್ ಇಟ್ಕೊಂಡಿದ್ದಾರೆ, ಬೇಕಾದವರಿಗೆ ಕರೆ ಮಾಡ್ತಾ ಇದ್ದಾರೆ, ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ಬಗ್ಗೆ ತನಿಖೆನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೀಗಾಗಿ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ ಗಿರೀಶ್ ಮಟ್ಟಣ್ಣನವರು. ಸಾಕಷ್ಟು ಬಾರಿ ಹೇಳಿದ್ದಾರೆ, ಏನೇ ತನಿಖೆ ಇದ್ರೂ ಸಹ ನಾನು ಎದುರಿಸ್ತೇನೆ, ನಾನೇನೇ ತಪ್ಪು ಮಾಡಿಲ್ಲ, ಎಲ್ಲದೂ ಸಹ ಆಚೆ ಬರಬೇಕು, ನ್ಯಾಯ ಸಿಗಬೇಕು ಅಂತ ಹೇಳಿ ಇಲ್ಲಿವರೆಗೂ ನಾನು ಹೋರಾಡ್ತಾನೆ ಇರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇವರ ಮೊಬೈಲನ್ನು ಸೀಸ್ ಮಾಡಿದ್ರು. ಕೆಲವೊಂದು ಸಾಕ್ಷ್ಯಗಳು ಅದರಲ್ಲಿ ಇದೆ ಅನ್ನುವಂಥ ನಿಟ್ಟಿನಿಂದ ಹಾಗಾಗಿ ಎಲ್ಲ ತನಿಖೆಯನ್ನು ಸಹ ನಡೆಸ್ತಾ ಇದ್ದಾರೆ. ಎಸ್ಐಟಿ ಕಚೇರಿಗೆ ಎಸ್ಪಿ ಸಿಎಸ್ ಸೈಮನ್ ಕೂಡ ಆಗಮಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಸಹ ತಾರ್ಕಿಕ ಅಂತ್ಯಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆದರೂ ಸಹ ಕೆಲವೊಂದು ವಿಚಾರಣೆಗಳು ಇನ್ನೂ ಸಹ ಬಾಕಿ ಉಳಿದಿರೋದ್ರಿಂದ ಎಲ್ಲವೂ ಸಹ ಕೂಲಂಕುಷವಾಗಿ ಪರಿಶೀಲನೆ ನಡೆಸಬೇಕಾದಂಥ ಅಗತ್ಯತೆ ಇರೋದ್ರಿಂದ ಅವರ ಮೊಬೈಲನ್ನು ಸಹ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅವರ ಫೋನನ್ನು ತೆಗೆದುಕೊಂಡು ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅವರ ಗಿರೀಶ್ ಮಟ್ಟಣ್ಣನವರು ಸಹ ಕಚೇರಿಗೆ ಬಂದಿದ್ದಾರೆ. ಎಸ್ಐಟಿ ಕಚೇರಿಗೆ ಎಸ್ಪಿ ಸಿಎಸ್ ಸೈಮನ್ ಕೂಡ ಆಗಮಿಸಿದ್ದಾರೆ.